ನ್ಯೂಸ್ ಫಸ್ಟ್ ಆಯೋಜಿಸ್ತಾ ಇರುವ ಕರ್ನಾಟಕದ ಅತಿ ದೊಡ್ಡ ಇವಿ ಎಕ್ಸ್ಪೋ. ಇವತ್ತು ಕರ್ನಾಟಕ ರಾಜ್ಯ ಬಾಲ್ ಭವನದ ವತಿಯಿಂದ ಬೆಳಗಾವಿ ಜಿಲ್ಲೆಗೆ ಬಹಳಷ್ಟು ಅನುಕೂಲ ಆಗಲಿಕ್ಕೆ, ಅದರಲ್ಲೂ ಕ್ರಿಕೆಟ್ ಪ್ರೇಮಿಗಳಿಗೆ, ಮಕ್ಕಳಿಗೆ ಪ್ರಾಕ್ಟೀಸ್ ಮಾಡಲಿಕ್ಕೆ ನಮ್ಮ ಬೆಳಗಾವಿಯಲ್ಲಿ ಇದ್ದಂಥ ಒಂದು ಬಾಲ ಭವನವನ್ನು ನಮ್ಮ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳ ಒಂದು ಉತ್ಸುಕತೆ ಅಂತ ಹೇಳ್ಬೋದು, ಇಂಟ್ರೆಸ್ಟ್ ಅಂತ ಹೇಳ್ಬೋದು. ಮತ್ತು ನಮ್ಮ ಇಲಾಖೆ ಬಾಲ್ ಭವನದಿಂದ ಒಂದು 20 ಲಕ್ಷ, ಜಿಲ್ಲಾ ಪಂಚಾಯತ್ನಿಂದ ಒಂದು 20 ಲಕ್ಷ ಇದನ್ನು ಮಾಡಿ ಈ ಭವನ ನಮ್ಮದೇ. ಆದರೆ ಇದು ಬಹಳಷ್ಟು ದಿನದಿಂದ ಹಾಗೆ ಇಲ್ಲಿ ಏನು ಆ್ಯಕ್ಟಿವಿಟೀಸ್ ಇರಲಿಲ್ಲ, ಯಾವ ಕಾರ್ಯಕ್ರಮಗಳು ನಡೀತಾ ಇರಲಿಲ್ಲ, ಭಾಳ ಹಳೇದಾಗಿತ್ತು, ಶೀತಲಾವಸ್ಥೆ ಆಗಿತ್ತು. ಆದರೆ ನಮ್ಮ ರಾಹುಲ್ ಸಿಂಧೆ ಅವರ ಕಣ್ಣು ಇದ್ರ ಮೇಲೆ ಬಿದ್ದ ಮೇಲೆ ನನ್ನ ಜೊತೆ ಚರ್ಚೆ ಮಾಡಿ ಈ ಭಾಗದ ನಮ್ಮ ಮಕ್ಕಳಿಗೆ ಕ್ರಿಕೆಟ್ ಪ್ರಾಕ್ಟೀಸ್ ಮಾಡಲಿಕ್ಕೆ ಡೇ ಆ್ಯಂಡ್ ನೈಟ್ ಪ್ರಾಕ್ಟೀಸು ಅತ್ಯುತ್ತಮವಾದಂಥ ಒಂದು ಇನಿಷಿಯೇಟಿವ್ ನಮ್ಮ ಸ್ಥಳೀಯ ಶಾಸಕರಾದಂಥ ರಾಜು ಸೇಠ್ ಅವರ ನೇತೃತ್ವದಲ್ಲಿ ನಡೀತು. ನಮ್ಮ ಲೋಕಲ್ MLA ಅವರು 20 ಲಕ್ಷ ಕೊಟ್ಟಿದ್ದಾರೆ, ನಮ್ಮ ಬಾಲ್ ಭವನದಿಂದ 20 ಲಕ್ಷ. ಇವತ್ತು ಈ ಥರ ಒಂದು ಉದ್ಘಾಟನೆಯನ್ನು ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಾದಂಥ ಸತೀಶಣ್ಣ ಜಾರಕಿಹೊಳಿ ಅವ್ರ ಕೈಯಿಂದ ಮಾಡಿಸಿದ್ದೀವಿ. ನಮ್ಮದಿಷ್ಟೇ ಆಶೆ, ಸರ್ಕಾರಿ ಶಾಲೆಯಲ್ಲಿ ಕಲಿತಾ ಇರುವಂಥ ಅತ್ಯುನ್ನತವಾದಂಥ ಪ್ರತಿಭೆಯನ್ನು ಹೊಂದಿದಂಥ ಕ್ರಿಕೆಟ್ ಹುಡುಗರನ್ನು ಫ್ರೀಯಾಗಿ ಅವರು ಫ್ರೀ ಹಾಸ್ಟೆಲನ್ನು ಕೂಡ ಮಾಡಿಕೊಡ್ತೀವಿ. ಅವರ ಎಜುಕೇಷನ್ ಅಂದರೆ ಅವರು ಬೆಳಗಾಂಗೆ ಅವರು ಅಡ್ಮಿಷನ್ ತೊಗೊಳ್ತಾರೆ ಅಂತಂದರೆ, ಯಾಕಂದರೆ 18 ಕ್ಷೇತ್ರ ಇರೋದ್ರಿಂದ ಸೊ ಎಲ್ಲಿಯವರು ಬಂದು ಕೂಡ ಇಲ್ಲಿ ಪ್ರಾಕ್ಟೀಸ್ 2 ತಿಂಗಳು ಬೇಸಿಗೆಯಲ್ಲಿ 2 ತಿಂಗಳು ಮೊದಲು ಪ್ರಾಕ್ಟೀಸ್ ಮಾಡಿಸ್ತೀವಿ. ಅದರಲ್ಲಿ ಯಾರು ಒಳ್ಳೆ ಪ್ರತಿಭೆ ಹೊರಹೊಮ್ತಾರೆ ಅವರನ್ನು ಎಕ್ಸ್ಕ್ಲೂಸಿವ್ ಆಗಿ ಒಂದು 15 ಜನನೋ 20 ಜನನೋ ಅವರನ್ನು ಮುಂಬರುವಂಥ ರಣಜಿ ಕ್ರಿಕೆಟ್ಗಾಗಿರ್ಬೋದು ಅಥವಾ ನ್ಯಾಷನಲ್ ಕ್ರಿಕೆಟ್ಗಾಗಿರ್ಬೋದು ಅದ್ರ ಮೇಲೆ ಅವರನ್ನು ತಯಾರಿ ಮಾಡುವಂಥ ಎಲ್ಲ ಇದನ್ನು ಮಾಡ್ತಾಯಿದ್ದೀವಿ. ಜೊತೆಯಲ್ಲಿ 5 ಜನ ವಿಕಲಚೇತನರಿಗೆ ಕೂಡ ಆಸ್ಪದವನ್ನು ಈ ಒಂದು ಬಾಲಭವನ ಕ್ರಿಕೆಟ್ ಇದರಲ್ಲಿ ನಾವು ಮಾಡ್ತೇವೆ. ಮೇಡಮ್, ಈ ತಮ್ಮ ಕ್ಷೇತ್ರದಲ್ಲಿ ಮರಗಳ ಕಡಿತ ಆಗ್ತಿರುವಂಥದ್ದು, ಸಾವಿರಾರು ಮರಗಳನ್ನು ಕಡಿದಾಕಿದ್ದಾರೆ. ತಮ್ಮ ಗಮನಕ್ಕಿಲ್ಲ ಅಂತ ತಾವು ಹೇಳಿದ್ರಿ, ಶ್ರೀಗಂಧ ಮರಗಳನ್ನು ಕಡಿದಾಕಿದ್ದಾರೆ. ಮತ್ತು ಯಾರ ಗಮನಕ್ಕಿಲ್ಲ ಅಂದರೆ ಅವ್ರು ಹೆಂಗೆ ಕಡಿದ್ರು, ಅನುಮತಿನೇ ತಗೋದಿಲ್ಲ. ಅರಣ್ಯ ಇಲಾಖೆಯವ್ರದ್ದು ಅನುಮತಿನೂ ಇಲ್ಲ, ಅಲ್ಲಿ ಇದ್ದವ್ರಿಗೂ ಯಾರಿಗೂ ಗೊತ್ತಿಲ್ಲ ಅಂದಮೇಲೆ ಈ ರೀತಿ ಕೆಲಸ ಹೆಂಗೆ, ಡೆವಲಪ್ಮೆಂಟ್ ಹೆಂಗೆ? ನೋಡಿ, ಮೊದಲನೇದಾಗಿ ಹೇಳಲಿಕ್ಕೆ ಬಯಸ್ತೀನಿ, ಇದು ಪ್ರಧಾನಮಂತ್ರಿ ಕುಸುಮ್ ಯೋಜನೆಯಲ್ಲಿ ಸೋಲಾರ್ ಇದನ್ನು ಮಾಡಲಿಕ್ಕೆ ನಮ್ಮ ಜಿಲ್ಲೆಯಿಂದ ಸುಮಾರು 600 ಎಕರೆಯನ್ನು ಸರ್ಕಾರಿ ಜಮೀನು ಇರ್ಬೋದು ಅಥವಾ ಪ್ರೈವೇಟ್ ಜಮೀನನ್ನು 600 ಎಕರೆ ಜಮೀನನ್ನು ಗುರುತಿಸಿದ್ದಾರೆ. ಯಾಕಂತಂದರೆ ಸೋಲಾರ್ ಪ್ಲಾಂಟು 2021ಕ್ಕೇನೋ ಇದು ಸ್ಕೀಮ್ ಬಂದಿತ್ತಂತೆ. ನಾನು ಅದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತೆಗೆದುಕೊಂಡಾಗ 24ನೇ ಇಸ್ವಿನಲ್ಲಿ ಇದನ್ನು ಗೌರ್ಮೆಂಟ್ ಗ್ರ್ಯಾಂಟ್ ಆಗಿ ಇದು ಪ್ರಧಾನಮಂತ್ರಿ ಕುಸುಮ್ ಯೋಜನೆಗೆ ಕೊಟ್ಟಿದ್ದಾರೆ ಅಂತ ಹೇಳಿ ನನ್ನ ಗಮನಕ್ಕೆ ಬಂತು. ಆದರೆ ಕೊಟ್ಟಿರೋದೂ ನನಗೆ ಗೊತ್ತಿರಲಿಲ್ಲ. ಆಮೇಲೆ ಮೊನ್ನೆ ಏಕಾಏಕಿ ತಮ್ಮ ಮಾಧ್ಯಮದಲ್ಲಿ, ನಾವೆಲ್ಲ ಅಧಿವೇಶನದಲ್ಲಿ ಬ್ಯುಸಿ ಆಗಿರೋಂಥ ಸಂದರ್ಭದಲ್ಲಿ ಮಾಧ್ಯಮದಲ್ಲಿ ಈ ಸುದ್ದಿ ಬಂದಾಗ ಅಲ್ಲಿ ನನ್ನ ಗಮನಕ್ಕೆ ಕೆಲವು ಸಹೋದರರು ತೊಗೊಂಡು ಬಂದಾಗ ನಾನು ಮಾನ್ಯ ಜಿಲ್ಲಾ ಅಧಿಕಾರಿಗಳು ಕೇಳಿದಾಗ ಇದು ನನ್ನ ಗಮನಕ್ಕೆ ಬಂತು. ಮತ್ತು ಅವ್ರನ್ನ ಕುಲಂಕುಷವಾಗಿ ವಿಚಾರ ಮಾಡಿದಾಗ ಅದರಲ್ಲಿ ಯಾವುದೇ ಶ್ರೀಗಂಧ ಆಗಲಿ ಅಥವಾ ಸಾಗವಾನಿ ಗಿಡಗಳು ಇಲ್ಲ ಅಂತ ಅವ್ರು ಹೇಳಿದರು. ಮತ್ತು ತಪ್ಪಿತಸ್ಥರ ಮೇಲೆ ಇಮಿಡಿಯೇಟಾಗಿ ಕ್ರಮ ತೊಗೊಳ್ತೀವಿ ಅಂತ ಹೇಳಿದ್ರು. ಆ ರೀತಿ ಒಬ್ಬರ ಮೇಲೆ FIR ಕೂಡ ನಾವು ಮಾಡಿಸ್ತೀವಿ. ಮೇಡಮ್, FIR ಕಾಪಿಯಲ್ಲಿ ಅವ್ರು ಬರೆದರೆ 8 ಶ್ರೀಗಂಧದ ಮರಗಳು, ಸಣ್ಣ ಪುಟ್ಟ ಕುರ್ಚಲು ಸಸ್ಯಗಳು ಸೇರಿ 8 ಎಕರೆಯಲ್ಲಿ ಹಾಳು ಮಾಡಿದ್ದಾರೆ ಅಂತ ಅರಣ್ಯ ಇಲಾಖೆ ಇದರಲ್ಲಿ ಬರೆದುಬಿಟ್ಟಿದ್ದಾರೆ. ಮತ್ತೆ 34 ಕೆಜಿ ಹಸಿ ಶ್ರೀಗಂಧ ಜಪ್ತಿಪಡಿಸಿಕೊಂಡಿದ್ದೇವೆ ಅಂತ ಹೇಳಿ ನೋಡಿ, ತಪ್ಪಿತಸ್ಥರ ವಿರುದ್ಧ ಕಾನೂನು ರೀತಿಯಾಗಿ ಏನು ಕ್ರಮ ಆಗಬೇಕು ಅದು ಖಂಡಿತ ಫಾರೆಸ್ಟ್ ಇಲಾಖೆಯವ್ರು ಏನ್ ಮಾಡ್ತಾರೆ? ಯಾಕಂದ್ರೆ ಒಂದು ಗಿಡ ಕಡಿದ್ರೆ ಒಂದು ಕೇಸ್ ಹಾಕಂತವ್ರು ಇಲಾಖೆಯವ್ರು ಏನ್ ಮಾಡ್ತಾ ಇದ್ರು? ನೀವು ಇದನ್ನ ಮೊದಲು ಅರ್ಥ ಮಾಡ್ಕೊಳ್ಬೇಕು. ಇದು ಯಾರಾದರೂ ಖಾಸಗಿಯವ್ರಿಗೆ ಜಮೀನು ಕೊಟ್ಟಿದ್ದೀವ? ಒಂದು ನಿಮಿಷ ನಾನು ಹೇಳೋದು ಕೇಳಿ. ಶ್ರೀಗಂಧದ ಗಿಡ ತೆಗ್ದಿರೋದು ಅಪರಾಧ, ಪರ್ಮಿಷನ್ ತಗೊಂಡು ಮಾಡ್ಬೇಕನ್ನೋದು ಖಂಡಿತವಾಗ್ಲೂ ನಿಮ್ಮೆಲ್ಲರ ಮಾತಿಗೆ ನಾನು ಕೂಡ ಸಹಮತಿಯನ್ನು ವ್ಯಕ್ತಪಡಿಸ್ತೀನಿ. ಇದನ್ನು ಯಾರಾದರೂ ಖಾಸಗಿಯವ್ರು ತಗೊಂಡ್ರಾ? ಖಾಸಗಿಯವರು ಒಂದೇ ದಿನ ರಾತ್ರಿ ಇದನ್ನ ಏನಾದರೂ ಕೆಲಸ ಮಾಡೋಕ್ಕೆ ಹೋದ್ರ? ಸರ್ಕಾರದ ಜಾಗ, ಸರ್ಕಾರದ ಯೋಜನೆಗೆ ಸರ್ಕಾರದ ಅನುಮತಿ, ರೆವಿನ್ಯೂ ಡಿಪಾರ್ಟ್ಮೆಂಟ್ ಅದನ್ನು ಫಾರೆಸ್ಟ್ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಂಡರ್ಟೇಕಿಂಗ್ ಮಾಡ್ಕೊಂಡಿದೆ. ಫಸ್ಟ್ ಇದನ್ನು ಮೊದಲು ಕ್ಲಾರಿಟಿ ಕೊಡಿ ಜನರಿಗೆ. ಇಲ್ಲಿ ಏನಾಗ್ತಾ ಇದೆ, ಏನು ತೋರಿಸ್ತಾ ಇದ್ದೀರಾ, ಏನೋ ಇದರಲ್ಲಿ ಕುಮ್ಮಕ್ಕಿದೆ, ಯಾರೋ ಖಾಸಗಿಯವರು ಬಂದಿದ್ದಾರೆ, ಏನೋ ಮಾಡ್ತಾ ಇದ್ದಾರೆ. ನೋ, ಇದು ಸರ್ಕಾರಿ ಯೋಜನೆ, ಕೇಂದ್ರ ಸರ್ಕಾರದಿಂದ ಬಂದಂಥ ಯೋಜನೆ. ರೆವಿನ್ಯೂ ಡಿಪಾರ್ಟ್ಮೆಂಟು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಹತ್ರ ಮಾತನಾಡಿ ಮಾಡ್ಕೊಂಡಿರುವಂಥ ಯೋಜನೆ.
ಇದರಲ್ಲಿ ನಮ್ಮ ಪಾತ್ರ ಏನು ಬರುತ್ತೆ? ಎಸ್ ಅಫ್ಕೋರ್ಸ್ ನಾನು ಆ ಭಾಗದ ಶಾಸಕಿ, ನನ್ನ ಗಮನಕ್ಕೆ ಅವ್ರು ತರಬೇಕಾಗಿತ್ತು, ನನ್ನ ಗಮನಕ್ಕೆ ಅವ್ರು ತಂದಿಲ್ಲ. ನನಗೆ ಗೊತ್ತಾದ ತಕ್ಷಣ ನಾನು ಅದನ್ನ ಕೆಲಸವನ್ನು ಸ್ಟಾಪ್ ಮಾಡಿಸಿದ್ದೆ. ಡೆವಲಪ್ಮೆಂಟ್ಗೆ ಕಾಡೇ ಬೇಕಿತ್ತು ಅಂತ ಹೇಳಿ ಜನ ಪ್ರಶ್ನೆ ಮಾಡ್ತಿದ್ದಾರೆ ಮೇಡಮ್. ಈಗ ಇವತ್ತು ಪ್ರತಿಭಟನೆ ಕೂಡ ಮಾಡ್ತಿದ್ದಾರೆ. ನೋಡೋಣ, ಮಾತಾಡ್ತೀನಿ. ಬೇರೆ ಗೈರಾನ್ ಜಮೀನ ಇಲ್ಲಿ ಇದಿಲ್ಲ ಅಂತ ಮೇಡಮ್ ಈಗ ಈ ಮೇಡಮ್, ಇನ್ನೊಂದು ಮೆಟ್ರೋ ದರ ಕೂಡ ಹೆಚ್ಚಳ ಮಾಡಿದ್ದಾರೆ, ಅದಕ್ಕೆ ವಿರೋಧ ಕೂಡ ಆಗ್ತಿದೆ. ಯಾವ್ಯಾವ ದರ ಹೆಚ್ಚಳ ಆಗಿದ್ದಾವೆ ಹೇಳ? ಡಾಲರ್ಸ್ ದರ ಏನಾಗಿದೆ ಹೇಳ ನಿಮಗೆ? ಬಂಗಾರದ ದರ ಏನಾಗಿದೆ? ಬೆಳ್ಳಿ ದರ ಏನಾಗಿದೆ? ಪೆಟ್ರೋಲ್ ಏನಾಗಿದೆ? ಡೀಸೆಲ್ ಏನಾಗಿದೆ? ಗ್ಯಾಸ್ ಏನಾಗಿದೆ? ಕಾಳುಕಡಿ ದರ ಏನಾಗಿದೆ? ಎಣ್ಣೆ ದರ ಏನಾಗಿದೆ? ಕ್ರೂಡ್ ಆಯಿಲ್ ದರ ಎಷ್ಟಿತ್ತು, ಎಷ್ಟಾಗಿದೆ? ಕೇಳಿ ಬೇರೆ ಪ್ರಶ್ನೆ. ಅಧಿವೇಶನ ಮುಗಿದಿದೆ, ದಸರಾ ರಾಜಕಾರಣ ಸ್ಟಾರ್ಟ್ ಆಗುತ್ತೆ ಅನ್ನೋದು ಚರ್ಚೆ ಹಾಕೊಂಡೋಗಿದೆ. ಗೋವಾ ಮತ್ತು ಮಹಾರಾಷ್ಟ್ರದಲ್ಲಿ ಈಗಾಗಲೇ ರೂಮ್ ಬುಕ್ಕಿಂಗ್ ಆಗಿರುವ ಅಂತ ಹೇಳ್ತಾರೆ. ಸೊ ನಿಜವಾಗಿ ನಾವೇ ಹೋದಾಗ ನೋಡಲ್ಲ, ಹೋದ್ಮೇಲೆ ತೋರ್ಸಕ್ಕಿಲ್ಲ. ಇನ್ನೂ ಹೋಗಿಲ್ಲ ಯಾರು ಹೋಗಿಲ್ಲ. ಹೋದ್ಮೇಲೆ ನೋಡೋಣ. ಅದು ಆ ಕಡೆ ಯಾರು ಗೋವಾ ಕಡೆ ಯಾರು ಹೋಗ್ಯಾರ? ಏನು ಅಂತ ಅವಶ್ಯಕತೆನೂ ಇಲ್ಲ. ಯಾರು ಹೋಗಿಲ್ಲ. ಬಜೆಟ್ ಮುನ್ನ ದಸರಾ ಸ್ಟಾರ್ಟ್ ಆಗುತ್ತೆ, ಬಜೆಟ್ ನಂತರ ಸ್ಟಾರ್ಟ್ ಆಗುತ್ತೆ. ಇಲ್ಲ, ಗೋವಾಕ್ ಹೋಗುವಂತ ಅವಶ್ಯಕತೆ ಇಲ್ಲ ಅಂತದಕ್ಕೆ. ನಿನ್ನೆ ಹೇಳಿದಲ್ಲ, ನಾವು ಎಲ್ಲೇ ಹೋದ್ರು ಕೂಡ ಕೈ ಎತ್ತುದು ಸೌದ. ನಿನ್ನೆ ಹೇಳಿದ್ ಬೆಂಗಳೂರಲ್ಲಿ ಹೇಳಿದಿಲ್ಲ ನಾನು. ಗೋವಾಕ್ ಹೋದ್ರು ಮತ್ತೆ ಬೆಂಗಳೂರಿಗೆ ವಾಪಸ್ ಬರ್ಬೇಕು ನಾವು, ಅಮೆರಿಕಕ್ಕೆ ಹೋದ್ರು ವಾಪಸ್ ಬೆಂಗಳೂರಿಗೆ ಬರ್ಬೇಕು ನಾವು. ಸೊ ಅಂತ ಯಾವುದೇ ಡೆವಲಪ್ಮೆಂಟ್ ಪಾರ್ಟಿಯಲ್ಲಿ ಇಲ್ಲ, ರೂಪಾಪ ಅಷ್ಟೇ. ಮೇಡಮ್, ಜಿಲ್ಲೆಯಲ್ಲಿ ಚೈಲ್ಡ್ ಮ್ಯಾರೇಜ್ ಮತ್ತು ಚೈಲ್ಡ್ ಸೆಕ್ಸುವಲ್ ಹರಾಸ್ ಬಗ್ಗೆ ಪ್ರತಿದಿನ ನ್ಯಾಯಾಧೀಶರು ಪ್ರತಿದಿನ ಒಂದು ಕಂಡೀಷನ್ ಕೊಡ್ತಾ ಇದ್ದಾರೆ. 30 ವರ್ಷ ಶಿಕ್ಷೆ, 5 ಲಕ್ಷ ದಂಡ ಕೊಡ್ತಿದ್ದಾರೆ. ಪ್ರತಿದಿನ ಬರ್ತಾ ಇದೆ ಅದು. ಇದು ಇಂದು ನಿನ್ನೆ ಆಗಿರೋದಲ್ಲ, ಕಳೆದ ದಶಕದಿಂದ ಕಂಟಿನ್ಯೂ ಆಗಿ ಬಂದಿದೆ. ಅದಕ್ಕೆ ಸ್ಟ್ರಿಕ್ಟ್ ಆಗಿ ಅದನ್ನ ನಿಲ್ಲಿಸುವಂತ ಒಂದು ಕರೆಕ್ಟ್ ಆದ ಇದು ಸ್ಟಾರ್ಟ್ ಆಗಿಲ್ಲ ಅಂತ ಡೌಟ್. ಹೆಚ್ಚಾಗ್ತಾ ಹೋಗ್ಬಾರ್ದಾಗಿತ್ತು. ಇಲ್ಲ, ನೀವು ಹೇಳೋದು ಬಹಳಷ್ಟು ಸಮಂಜಸ ಇದೆ. ಯಾಕಂತಂದ್ರೆ ನಾಗರಿಕ ಸಮಾಜದಲ್ಲಿ ಎಲ್ಲರ ಜವಾಬ್ದಾರಿ ಇದೆ. ಬರೀ ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ ಒಂದೇ, ಜನರು ಸಹಕಾರ ಮಾಡಬೇಕು, ಸಮಾಜನೂ ಸಹಕಾರ ಮಾಡಬೇಕು, ಜನನೂ ಸಹಕಾರ ಮಾಡಬೇಕು. ಮನೆಯ ಮೊದಲ ಪಾಠಶಾಲೆ ಅಂತ ಹೇಳ್ತೀವಿ. ಇದನ್ನ ತಡೆಗಟ್ಟಲಿಕ್ಕೆ, ಬೇರೆ ಸಮೇತ ಕಿತ್ತೊಗಿಲಿಕ್ಕೆ ನಮ್ಮ ಇಲಾಖೆಯಿಂದ ಆಗಲಿ ಬಹಳಷ್ಟು ನಾವು ಪ್ರಯತ್ನಗಳನ್ನು ಮಾಡ್ತಾ ಇದ್ದೀವಿ. ಕಾನೂನುಗಳನ್ನು ಶಾಸನ ರೂಪವಾಗಿ ನಾವು ವಿಧಾನಸಭೆ ಅಧಿವೇಶನದಲ್ಲಿ ಮಂಡಿಸಿದ್ವಿ. ಅಕ್ಕಾಪಡೆ ಅನ್ನುವಂಥ ಒಂದು ವಿನೂತನವಾದಂಥ ಒಂದು ಪ್ರತಿಯೊಂದು ಜಿಲ್ಲೆಯಲ್ಲಿ ಅಕ್ಕಾಪಡೆ ಅನ್ನುವಂಥದ್ದು ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಅಂದರೆ ಏನೇ ತೊಂದರೆ ಆದರೂ ಮಕ್ಕಳಾಗಲಿ ಮಹಿಳೆಯರಾಗಲಿ ಅಕ್ಕಾಪಡೆ ಜೊತೆ ಹಂಚ್ಕೊಳ್ಳಿ, 1098ಗೆ ಫೋನ್ ಮಾಡಲಿ, 181ಗೆ ಫೋನ್ ಮಾಡಲಿ ಅಂತ ಎಷ್ಟು ಸಾಧ್ಯ ಇದೆಯೋ ಅಷ್ಟು ಪಬ್ಲಿಸಿಟಿ ಮಾಡ್ತಾ ಇದ್ದೀವಿ. ಆದರೆ ನಾನು ಹೇಳಿದಾಗೆ 7 ಇಲಾಖೆ ಇದರಲ್ಲಿ ಕೈ ಜೋಡಿಸಿ ಕೆಲಸ ಮಾಡ್ತಾರೆ. ಬರೀ ನಮ್ಮ ಇಲಾಖೆ ಅಷ್ಟೇ ಅಲ್ಲ, ಯಾಕಂದರೆ ಕಾನೂನು ವಿಭಾಗ ಬೇಕು, ಪೊಲೀಸ್ ಅವರ ಸಹಕಾರ ಬೇಕು, RDPR ಸಹಕಾರ ಬೇಕು, ಅರ್ಬನ್ ಡೆವಲಪ್ಮೆಂಟು, ಪೌರಾಡಳಿತ, ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ, ಆರೋಗ್ಯ ಇಲಾಖೆ, ಶಿಕ್ಷಣ ಇಲಾಖೆ, 7 ಇಲಾಖೆಗಳು ಕೈ ಜೋಡಿಸಿ ಇದನ್ನ ಒಂದು ಬೇರೆ ಮಟ್ಟದಿಂದ ತೆಗೆದು ಒಗಿಬೇಕು, ಈ ಪ್ರಕರಣಗಳು ಆಗಬಾರ್ದು ಅಂತ ನಾವೆಲ್ಲ ಪ್ರಯತ್ನ ಮಾಡ್ತಾ ಇದ್ದೀವಿ. ಆದರೆ ಏನು ಮಾಡೋದು ಅಂತಂದರೆ ಎಲ್ಲೋ ಏನೋ ಈ ಸೋಷಿಯಲ್ ಮೀಡಿಯಾದಿಂದ ಇತ್ತೀಚಿನ ದಿನದಲ್ಲಿ ಈ ರೀತಿ ಪ್ರಕರಣಗಳು ಕಡಿಮೆ ಆಗೋದಕ್ಕಿಂತ ಜಾಸ್ತಿ ಆಗೋದನ್ನ ನೀವು ನೋಡ್ತಾ ಇದ್ದೀವಿ. ಸೋಷಿಯಲ್ ಮೀಡಿಯಾವನ್ನು ಕಂಟ್ರೋಲ್ ತರಬೇಕು. ಮಕ್ಕಳಿಗೆ ಅದಕ್ಕೆ ವಿನೂತನ ಕಾರ್ಯಕ್ರಮ ನನ್ನ ಕ್ಷೇತ್ರದಿಂದ ನಾನು ಶುರು ಮಾಡ್ತೀನಿ. ರಾತ್ರಿ 7 ಗಂಟೆಯಿಂದ 9 ಗಂಟೆವರೆಗೆ ನಾವು ಸೋಷಿಯಲ್ ಮೀಡಿಯಾ ಬಂದ್ ಮಾಡಿ ಗ್ರಾಮ ಪಂಚಾಯಿತಿಯಲ್ಲೇ ನಾನು ಎಲ್ಲ ಕಡೆ ಆರ್ಡರ್ ಮಾಡಿಸಿದ್ದೀನಿ. ಯಾಕಂತಂದರೆ ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡಲಿಕ್ಕೆ ಎನ್ಕರೇಜ್ ಮಾಡಬೇಕು ಅಂತ ಹೇಳಿ 7 to 9 ನೋ TV, ನೋ ಸೋಷಿಯಲ್ ಮೀಡಿಯಾ, ನೋ ಮೊಬೈಲ್ ಅಂತ ಹೇಳಿ ಒಂದು ವಿನೂತನ ಒಂದು ಇದನ್ನು ನನ್ನ ಕ್ಷೇತ್ರದಿಂದ ಶುರು ಮಾಡಿದ್ದೀನಿ. ಮುಂಬರುವಂಥ ದಿನದಲ್ಲಿ ಇಡೀ ರಾಜ್ಯದಲ್ಲಿ ಇದನ್ನು ಮಾಡಲಿಕ್ಕೆ ಪ್ರೇರಣೆಯನ್ನು ಮಾಡ್ತೀನಿ. ಒಂದೇ ಒಂದು ಹೇಳ್ತೀನಿ, ಈ ಪಿಡುಗನ್ನ ಕಿತ್ತೊಗಿಬೇಕು ಅಂತಂದರೆ ನಾವೆಲ್ಲರೂ ಎಜುಕೇಟ್ ಆಗಬೇಕು. ನಿಮ್ಮ ಸಹಕಾರನೂ ನಮಗೆ ಅತ್ಯಂತ ಅವಶ್ಯಕತೆ. ಆ ಮಾದರಿಯನ್ನ ಇಡೀ ಬೆಳಗಾವಿ ಜಿಲ್ಲೆ ಅಂದ್ರೆ ನಿಮ್ಮ ಕ್ಷೇತ್ರದ ಎಲ್ಲ ಕಡೆಗಳಲ್ಲಿ ವಿಸ್ತರಣೆ ಮಾಡ್ತಾ ಇದ್ದೀರಾ? ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ? ಈಗ ಫೆಬ್ರವರಿ 14ರಿಂದ ಮಾಡೋಣ ಅಂತ ವಿಚಾರ ಮಾಡಿ. ಕೇಂದ್ರ ಬಜೆಟ್ ಮೊನ್ನೆ ಆಯ್ತು, ಬೆಳಗಾವಿ ಏನು ಕೊಡುಗೆ ಸಿಗುತ್ತೆ? ಮಾಜಿ ಮುಖ್ಯಮಂತ್ರಿ ಬೆಳಗಾವಿ ಸಂಸದರು ಪ್ರತಿನಿಧಿಸ್ತಾರೆ, ಬಹಳ ಬೇಸದ ನಿರೀಕ್ಷೆಗಳಿವೆ. ಬೆಳಗಾವಿ ಸಂಸದರು DPI ಪ್ರಕಾರ ಬರ್ತಾರೆ, TV ಪ್ರಕಾರ ಹೋಗ್ತಾರೆ. ಯಾಕೋ ರಿಪಬ್ಲಿಕ್ದವ್ರು ಸ್ವಲ್ಪ ಸಾಹೇಬರ್ನು ಕೇಳ್ರು. ಮೇಡಮ್ ತಾವು ಮಾತು ಹೇಳಿದ್ರಿ, ಇಲ್ಲಿ ಅಡ್ರೆಸ್ ಇಲ್ಲ ಅಂತೇಳಿ. ಇದುವರೆಗೆ ಸಂಸದರು ಏನಂತಂದ್ರೆ ಬೆಳಗಾವಿ ಜಿಲ್ಲೆಯಲ್ಲಿ ಅಡ್ರೆಸ್ಸೇ ಇಲ್ಲ. ಅವ್ರು ಬರೇ ಅತಿಥಿಗಳ ಜೊತೆ ಬರ್ತಾರೆ, ಹೋಗ್ತಾರೆ, ಕಾರ್ಯಕ್ರಮಗಳನ್ನ ಅಟೆಂಡ್ ಆಗ್ತಾರೆ. ಇಲ್ಲ, ನನಗೆ ಗೊತ್ತಿರೋ ಪ್ರಕಾರ ಏನೋ ಒಂದು ಸೈಟ್ ಏನೋ ತಗೊಂಡಾರ, ಮನೆ ಕಟ್ತಾರೆ ಅಂತ ಹೇಳಿ. ಗೃಹಲಕ್ಷ್ಮಿದು 2 ತಿಂಗಳ ಹಣವನ್ನ ಮಾಡಿದ್ದೀನಿ.
ಸೊ ಟೋಟಲ್ ಆಗಿ 26 ಕಂತು ನಮ್ಮ ಮನೆ ಯಜಮಾನಿಗಳಿಗೆ ರಾಜ್ಯದಲ್ಲಿ 26ನೇ ಕಂತನ್ನು ಬಿಡುಗಡೆ ಮಾಡಿದ್ದೇವೆ. 52,000 ರೂಪಾಯಿಗಳು ಒಬ್ಬೊಬ್ಬರಿಗೆ ಇಂಡಿವಿಜುವಲ್ ಆಗಿ ಹೋಗ್ತದೆ. ಇದು ಓಕೆ